ಇವತ್ತು ಬೆಳಗ್ಗೆ ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ಯಾರೆಲ್ಲ ದರ್ಶನ್ರನ್ನ ಹೋಗಿ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಮೀಟ್ ಮಾಡಿ ಬಂದಿದ್ದಾರೆ, ಹಾಗೆ ಅವರ ಅಭಿಮಾನಿಗಳು ಯಾರೆಲ್ಲ ಆಚೆ ನನಗೆ ತಿಳಿದುಪಟ್ಟ ಪ್ರಕಾರ ಬೇರೆ ಸಾಕ್ಷಿಗಳು ಕೂಡ ಭೇಟಿ ಮಾಡಿದ್ದಾರೆ ಅಂತ ವಿಚಾರ ಕೂಡ ಬಂತು. ಆದ್ರೆ ಅದ್ಯಾವುದೂ ಕೂಡ ಮಾಧ್ಯಮಕ್ಕೆ ಬಂದಿಲ್ಲ. ಏನಕ್ಕೆ ಅಂತಂದ್ರೆ ಅವ್ರು ಆತರ ಸೆಲೆಬ್ರಿಟಿ ಆಗಿರಲ್ಲ, ಮಾಮೂಲಿ ವಿಟ್ನೆಸ್. ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ ನೋಡಿ, ಇವಾಗ ಒಂದು 70 ದಿನನೋ ಏನೋ ಆಯ್ತು, ಇವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ. ಅಂದ್ರೆ 90 ದಿನ ಒಳಗಡೆ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಒಂದು PG ನಲ್ಲಿ ಒಂದು ಮಹಿಳೆ ಹತ್ಯೆ ಆಗುತ್ತೆ, ಒಬ್ಬ ಹುಡುಗ ಎಂಟರ್ ಆಗ್ಬಿಟ್ಟು PG ಒಳಗಡೆ, ಅದನ್ನ 1 ತಿಂಗಳಲ್ಲೇ ಚಾರ್ಜ್ ಶೀಟ್ ಹಾಕಿದ್ರು. ಕ್ಯಾನ್ ಐ ಬ್ಲೇಮ್ ದಿ ಪೊಲೀಸ್ ಆಫೀಸರ್ ನಾಟ್ ಫೈಲಿಂಗ್ ದಿ ಚಾರ್ಜ್ ಶೀಟ್ ವಿದಿನ್ 1 month? No, it depends upon each and every case. It requires detailed investigation, it requires the detailed documentation, because it's a circumstantial case. So evidence has to be proved by of circumstance, because there is no direct evidence. ನನ್ನ ಪ್ರಶ್ನೆ ಇರೋದು, ಯಾರೆಲ್ಲ ದರ್ಶನ್ರನ್ನ ಭೇಟಿಯಾಗಿ ಬಂದ್ರು ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಹೋಗಿ, ಅವರನ್ನ ಅದರಲ್ಲಿ ಬಹುತೇಕರನ್ನ, ಎಲ್ಲರನ್ನೂ ಅಲ್ಲದೆ ಹೋದ್ರು ಕೂಡ ಬಹುತೇಕರನ್ನ ಪೊಲೀಸರು ಎನ್ಕ್ವೈರ್ ಮಾಡ್ತಿದ್ದಾರೆ, ಹೋದ ಉದ್ದೇಶ ಚರ್ಚೆ ಆದ ವಿಚಾರ ಅನ್ನೋ ಸುದ್ದಿ ನಿಜನಾ? ಇದು ಮಾಡಿದ್ರು ಒಳ್ಳೆಯದೇ. ಅಲ್ಟಿಮೇಟ್ ಏನು, ಪೊಲೀಸ್ ಹ್ಯಾಸ್ ಟು ಅಸರ್ಟೈನ್ ದಟ್ ಹಿ ಇಸ್ ನಾಟ್ ಇನ್ಫ್ಲೂಯೆನ್ಸಿಂಗ್ ದಿ ವಿಟ್ನೆಸ್ ಅಂತ ಬಿಟ್ಟು ಅಷ್ಟೇ. ಬಾಟಮ್ ಲೈನ್ ಏನು, ವಿಟ್ನೆಸ್ನ ಅವರು ಟ್ಯಾಂಪರ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ನಾಟ್ ದಟ್ ಓನ್ಲಿ ಫ್ರಮ್ ದಿ ಚಿಕ್ಕಣ್ಣ ಸ್ಟೇಟ್ಮೆಂಟ್ ಹಿ ಈಸ್ ದಿಸ್ ಹೋಲ್ ಕೇಸ್ ಈಸ್ ಚಿಕ್ಕಣ್ಣ ವಿಟ್ನೆಸ್ ಇಟ್ ನಾಟ್ ಅಟ್ ಆಲ್ ರಿಕ್ವೈರ್ಡ್ ಫಾರ್ ದಿ ಹೋಲ್ ಕೇಸ್. ಓನ್ಲಿ ಟು ಪ್ರೂವ್ ದಿ 120B, that is the common intention and criminal conspiracy. What is the criminal conspiracy? A few people gathering together and discussing something and planning something. That is the circumstance where the prosecution has to prove that there was a conspiracy under section 120B. Okay. ಅದನ್ನ ಪ್ರೂವ್ ಮಾಡ್ಲಿಕ್ಕೋಸ್ಕರ ಅಲ್ಲಿ ಸುಮಾರು ಜನ ಇದ್ರು, ನಾಟ್ ಓನ್ಲಿ ಚಿಕ್ಕಣ್ಣ, ತುಂಬಾ ಜನ ಇದ್ರು. ನೀವು CCTV ಫುಟೇಜ್ ಸಿಕ್ಕರೆ ನೀವು ನೋಡ್ಬೇಕ್ರೆ ಅಲ್ಲಿ ಚಿಕ್ಕಣ್ಣ ಹೆಂಗಿದ್ರು ಇದ್ರಲ್ಲ ಮೇಜರ್, ಅವ್ರನ್ನ ಕರೆದ್ಬಿಟ್ಟು ಸಾಕ್ಷಿ ಮಾಡಿದ್ರು. ಈ ಪ್ರಕರಣಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕ್ಷಿಗಳಾಗಬಲ್ಲ ಅನೇಕರು ಹೋಗಿ ಆಲ್ರೆಡಿ ದರ್ಶನ್ನ ಮೀಟ್ ಮಾಡಿ ಬಂದಿದ್ದಾರೆ ಅಂತ ನೀವು ಹೇಳ್ತಿದ್ದೀರಿ. ಇರ್ಬೋದು, ನನಗೆ ಮಾಹಿತಿ ಬಂತು ಅಷ್ಟೇ. ಎನಿವೆ ಮೋಹನ್ ಸರ್ ಜಾಯಿನ್ ಆಗಿದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ, ಮೈಸೂರಿನಿಂದ. ಸರ್ ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ನಮಸ್ಕಾರ. ಹೇಳಿ ಮೇಡಮ್. ಸೆಪ್ಟೆಂಬರ್ 5 ಅಥವಾ 8 ಒಳಗಡೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು ಅನ್ನೋ ನಮಗೆ ಮಾಹಿತಿ ಇತ್ತು ಸರ್. ಐ ಡೋಂಟ್ ನೋ ಅದು ಎಕ್ಸಾಕ್ಟ್ಲಿ ಅದೇ ಡೇಟ್ಗಳ ಅಂತ ಹೇಳಿ, ಬಟ್ 90 ದಿನ ಆಗ್ತಾ ಬಂತು, ಚಾರ್ಜ್ ಶೀಟ್ ಸಬ್ಮಿಟ್ ನಾಳೆನೇ ಆಗಬಹುದು ಅನ್ನೋದಿದೆ. ಹೌ ಕ್ರೂಷಿಯಲ್ ಈಸ್ ದಿಸ್ ಸ್ಟೇಜ್ ಸರ್? ನೀವು ಕೂಡ ಪೊಲೀಸ್ ಅಧಿಕಾರಿಯಾಗಿ ಅನೇಕ ತನಿಖೆಗಳಲ್ಲಿ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿರ್ತೀರಿ. ಸೊ ಈ ಚಾರ್ಜ್ ಶೀಟ್ ಸಬ್ಮಿಷನ್ ಅನ್ನೋದಿದೆಯಲ್ಲ, ಎಷ್ಟು ಮಹತ್ವಪೂರ್ಣವಾದ ಘಟ್ಟ ಅಂತ ಹೇಳಿ, ಅದರಲ್ಲೂ ಈ ಪ್ರಕರಣ ಎಸ್ಪೆಷಲಿ ರೇಣುಕಾಸ್ವಾಮಿ ಮರ್ಡರ್ ಕೇಸ್ ವಿಚಾರದಲ್ಲಿ. ಈ ದೋಷಾರೋಪಣಾ ಪಟ್ಟಿ ಅಂತ ಹೇಳೋದು ಒಂದು ಕಾಲಮಿತಿ ನಿಯಮವನ್ನು, ಅದಕ್ಕೆ 90 ದಿನ ಯಾವುದೋ ಒಂದು ಈನಸ್ ಅಫೆನ್ಸ್ ನಲ್ಲಿ ನಮ್ಮ ಪೊಲೀಸ್ ಠಾಣೆನಲ್ಲಿ ಏನು ಅಪರಾಧಗಳಾಗ್ತವೆ ಅದರಲ್ಲಿ ಈನಸ್ ಅಂಡ್ ನಾನ್ ಈನಸ್ ಅಂತ ಹೇಳ್ತೀವಿ. ಇದು ಈನಸ್ ಒಂದು ಘೋರ ಕೃತ್ಯ ಅಂತ ಏನ್ ಹೇಳ್ತೀವಿ, ಘೋರ ಕೃತ್ಯದಲ್ಲಿ 90 ದಿನಗಳೊಳಗೆ ಚಾರ್ಜ್ ಶೀಟ್ ಮಾಡಬೇಕು ಅಂತ ಇದೆ. ಯಾಕೆಂದ್ರೆ ಆರೋಪಿಗಳು ಯಾವಾಗ ಕಸ್ಟಡಿನಲ್ಲಿ ಇರ್ತಾರೆ, ಕಸ್ಟಡಿ ಇದ್ದಂತ ಸಂದರ್ಭದಲ್ಲಿ 90 ದಿನದೊಳಗೆ ಚಾರ್ಜ್ ಶೀಟ್ ಕೊಡ್ಲಿಲ್ಲ ಅಂತ ಅಂದ್ರೆ ಅವರು ಜಾಮೀನ್ ಮೇಲೆ ಬಿಡುಗಡೆ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಯಾಕೆಂದ್ರೆ ನ್ಯಾಯಾಲಯಕ್ಕೆ ಆರೋಪಿಗಳನ್ನ ಹೆಚ್ಚಿನ ದಿನಗಳಲ್ಲಿ ಇಟ್ಕೊಳ್ಳಿಕ್ಕೆ ಅವಕಾಶಗಳು ಇರೋದಿಲ್ಲ. ದೋಷಾರೋಪಣೆ ಪಟ್ಟಿ ಸಲ್ಲಿಸಿದ ಮೇಲೆ ಯಾವ ರೀತಿ ತನಿಖೆಯಲ್ಲಿ ಅವ್ರ ಮೇಲೆ ದೋಷಾರೋಪಣಾ ಪೂರಕವಾಗಿ ಎಲ್ಲ ಆರೋಪಕ್ಕೆ ಪೂರಕವಾಗಿ ಸಾಕ್ಷಿಗಳನ್ನ ಒದಗಿಸಲ್ಪಟ್ಟಿದೆ ಅನ್ನೋದ್ರ ಮೇಲೆ ಬೈಲ್ ಮ್ಯಾಟರ್ ಡಿಸ್ಕಷನ್ ಆಗ್ತದೆ. ಆ ಬೈಲ್ ಮ್ಯಾಟರ್ ಡಿಸ್ಕಷನ್ಗೋಸ್ಕರ ನಾವು ಇಮಿಡಿಯೇಟ್ ಆಗಿ ಒಂದು ದೋಷಾರೋಪಣಾ ಪಟ್ಟಿ ಸಲ್ಲಿಸ್ತೀವಿ ಮತ್ತು ಆರೋಪಿಗಳು ನ್ಯಾಯಾಲಯದಲ್ಲಿ ಇರಲೇಬೇಕು ಅನ್ನೋದು ದೃಷ್ಟಿಯಿಂದ ಮತ್ತು ಹೊರಗಡೆ ಬರಬಾರ್ದು ಅನ್ನೋ ದೃಷ್ಟಿಯಿಂದನೂ ಕೂಡ ನಾವು ತನಿಖೆಯನ್ನ ಮಾಡಿ ನ್ಯಾಯಾಲಯಕ್ಕೆ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಸ್ತಕ್ಕಂಥದ್ದು ನಡೆದು ಬರ್ತಾ ಇದೆ. ಬಟ್ ಇಲ್ಲಿ ಏನಾಗ್ತಾ ಇದೆ, ಪೂರ್ತಿ ಅಕಸ್ಮಾತ್ ಒಂದು ತನಿಖೆ ಮುಗಿಲಿಲ್ಲ ಅಂತ ಒಂದು ಕಂಡು ಬಂದಂತ ಸಂದರ್ಭದಲ್ಲಿ ಎಷ್ಟು ಮಟ್ಟದ ತನಿಖೆಗಳು ಪೂರೈಸಲಾಗಿದೆ ಈಗ ಆಲ್ರೆಡಿ ಇರ್ತಕ್ಕಂಥ ಎಲ್ಲ ಆರೋಪಿಗಳ ಮೇಲೆ ನ್ಯಾಯಾಲಯದಲ್ಲಿ ಸಾಕ್ಷಿಗಳು ಸಾಕಷ್ಟು ಪೂರಕವಾಗಿದೆ ಮತ್ತು ಅವ್ರ ಮೇಲೆ ಮಾಡಿರ್ತಕ್ಕಂಥ ಆರೋಪಗಳಿಗೆ ಪೂರಕವಾದ ಸಾಕ್ಷಿಗಳು ಸಾಕಷ್ಟು ಒದಗಿ ಬಂದಿದೆ. ಅದನ್ನೇ ನಾವು ನ್ಯಾಯಾಲಯಕ್ಕೆ ಸಲ್ಲಿಸಿ ಅದ್ರ ಮೇಲೆ ಉಳಿಕೆ ಯಾವ್ದಾದ್ರು ತನಿಖೆ ಹಂತಗಳಲ್ಲಿ ಏನಾದ್ರು ತನಿಖೆ ಬಾಕಿ ಇದ್ರೆ ಅದನ್ನ ಕೂಡ ನಾವು ನ್ಯಾಯಾಲಯಕ್ಕೆ ಒಂದು ಗಮನಕ್ಕೆ ತಂದುಬಿಟ್ಟು ಮುಂದೆ ತನಿಖೆಯನ್ನ ಮುಂದುವರಿಸಬಹುದು. ಬಟ್ ಇಲ್ಲಿ 90 ದಿನದೊಳಗೆ ಯಾವ ಕಾರಣಕ್ಕೋಸ್ಕರ ನಾವು ಆರೋಪಿಯನ್ನ ದಸ್ತಗಿರಿ ಮಾಡಿದ್ರೆ 90 ದಿನದೊಳಗೆ ಚಾರ್ಜ್ ಶೀಟ್ ತಲುಪಬೇಕು ಅಂತಂದ್ರೆ ಅವ್ರ ಆರೋಪಿಯನ್ನ ಬಿಡುಗಡೆ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸ್ತೀವಿ ಮತ್ತು ನ್ಯಾಯಾಲಯವು ಕೂಡ ಇಮಿಡಿಯೇಟ್ ಆಗಿ ಒಂದು ವಿಚಾರಣೆಯನ್ನು ಮಾಡಿ ಕೇಸನ್ನ ಆದಷ್ಟು ಏನು ಮುಕ್ತಾಯಗೊಳಿಸಬೇಕು ಅನ್ನೋ ದೃಷ್ಟಿ, ನ್ಯಾಯಾಲಯದಲ್ಲೂ ಕೂಡ ಮುಕ್ತಾಯಗೊಳಿಸಬೇಕು ಅನ್ನೋ ದೃಷ್ಟಿಯಿಂದ ಈ ದೋಷಾರೋಪಣಾ ಪಟ್ಟಿಯನ್ನು ಆದಷ್ಟು ಬೇಗ ಸಲ್ಲಿಸಬೇಕಾಗುತ್ತೆ ಮೇಡಮ್. ಮೋಹನ್ ಸರ್, ಈ ಪ್ರಕರಣದಲ್ಲಿ ನಮಗ್ ಸಿಕ್ಕಿರೋ ಮಾಹಿತಿ ಅದಕ್ಕಿಂತ ಜಾಸ್ತಿ ಇರಬಹುದೇನೋ ಅಥವಾ ಕಮ್ಮಿನೂ ಇರಬಹುದು. 200ಕ್ಕೂ ಅಧಿಕ ಸಾಕ್ಷ್ಯಗಳು
FSL, CFSL ಇದೆಲ್ಲದನ್ನ ಒಳಗೊಂಡಂತಹ ಒಂದಷ್ಟು ಸಾಕ್ಷ್ಯಗಳು ಹಾಗೆ ಪ್ರತ್ಯಕ್ಷ ಹೇಳಿಕೆಗಳು ಇದೆಲ್ಲವನ್ನ ಒಳಗೊಂಡು ಚಾರ್ಜ್ ಶೀಟ್ ನಲ್ಲಿ ಎಲ್ಲೂ ಮಿಸ್ ಮ್ಯಾಚ್ ಆಗದೆ ಇರೋ ರೀತಿಯಲ್ಲಿ, ಅಂದ್ರೆ ನಾಳೆ ದಿನ ಕೋರ್ಟ್ ನಲ್ಲಿ ಹೋದಾಗ್ಲೂ ಕೂಡ ತನಿಖಾಧಿಕಾರಿಗಳಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಐ ಗೆಸ್ ಯು ಕ್ಯಾನ್ ಗೆಟ್, ನಾನು ಏನು ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂತೇಳಿ. ಯಾಕಂತಂದ್ರೆ ಕೋರ್ಟ್ನಲ್ಲಿ ಏನೇ ಒಂದು ಚಿಕ್ಕ ಸಾಕ್ಷ್ಯಗಳು ಅದ್ಲು ಬದಲಾಗಿದ್ರು ಕೂಡ ತನಿಖಾಧಿಕಾರಿಗಳೇ ಅಲ್ಲಿ ನಿಲ್ಲೋದು, ಪ್ರಶ್ನೆಯನ್ನ ಕೇಳಿಸ್ಕೊಳ್ಳೋದು ತನಿಖಾಧಿಕಾರಿಗಳೇ. ಸೊ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡೋ ಸಂದರ್ಭದಲ್ಲಿ ಈ ಸಾಕ್ಷ್ಯಗಳನ್ನ ಒಟ್ಟುಗೂಡಿಸಿ ಎಲ್ಲವನ್ನ ಕೂಡ ಕುಲಂಕುಷವಾಗಿ ಅದರಲ್ಲಿ ಬರೆಯೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ, ಅದರಲ್ಲೂ 200ಕ್ಕೂ ಅಧಿಕ ಸಾಕ್ಷ್ಯಗಳು ಎಕ್ಸೆಟ್ರಾ ಇದೆಲ್ಲ ಇರೋ ಸಂದರ್ಭದಲ್ಲಿ. ಹೌದು ಮೇಡಮ್, ಇಲ್ಲಿ ಏನಾಗಿದೆ ಹೇಳಿದಾಗೆ 17 ಜನ ಆರೋಪಿಗಳು ಅಪರಾಧ ಕೃತ್ಯದಲ್ಲಿ ಭಾಗವಹಿಸಿದ್ದಾರೆ. ಬಟ್ ಎಲ್ಲರೂ ಕೂಡ ಒಂದೇ ರೀತಿಯ ಅಪರಾಧಗಳನ್ನ ಭಾಗವಹಿಸಿಲ್ಲ. ಫಸ್ಟ್ 8 ಜನ ಯಾವ ರೀತಿ ಅಪರಾಧದಲ್ಲಿ ಮರ್ಡರ್ ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ನಂತರ ಬೇರೆ ಬೇರೆಯವರು ಯಾವ ಯಾವ ಹಂತದಲ್ಲಿ ಆರೋಪಗಳಲ್ಲಿ ಪೂರಕವಾಗಿ ತಮ್ಮ ಸಹಾಯವನ್ನು ಮಾಡಿದ್ದಾರೆ ಮತ್ತು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಎಂದು ಕೂಡ ಅವರು ಪ್ರತಿಯೊಂದು ಕೂಡ ತನಿಖೆ ಹಂತದಲ್ಲಿ ಅವರ ಆರೋಪಕ್ಕೆ ತಕ್ಕಂತೆ ಪೂರಕವಾಗಿ ಸಾಕ್ಷಿಗಳನ್ನ ಒದಗಿಸಿ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಬೇಕಾಗ್ತದೆ. ಈ ದೋಷಾರೋಪಣಾ ಪಟ್ಟಿ ಅಂತ ಅಂದ್ರೆ ಬರೀ ವಿಟ್ನೆಸ್ಗಳದ್ದು ಸಾಕ್ಷಿಗಳ ಸಂಗ್ರಹ ಏನಲ್ಲ. ಸ್ಟೇಷನ್ಗೆ ಯಾವಾಗ ಪ್ರಥಮ ಮಾಹಿತಿ ಬಂತು, ಪ್ರಥಮ ಮಾಹಿತಿ ಬಂದ ನಂತರ ತನಿಖಾಧಿಕಾರಿ ಅಥವಾ ಠಾಣೆಯಲ್ಲಿದ್ದಂಥವ್ರು ಯಾವ್ಯಾವ ರೀತಿ ಕ್ರಮವನ್ನ ಪ್ರಥಮ ಹಂತದಿಂದ ಕೈಗೊಂಡ್ರು, ಮೊದಲ ವರ್ತಮಾನ ಬಂದ ತಕ್ಷಣ ಅವ್ರು ಏನೇನೆಲ್ಲ ಮಾಡಿದ್ರು ಅನ್ನೋದು ಕೂಡ ಅವರು ಕ್ರಮಬದ್ಧವಾಗಿ ಅವ್ರು ಜೋಡಿಸ್ಕೊಂಡು ಅವ್ರ ಕೆಲಸ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಬೇಕಾಗ್ತದೆ. ಇಲ್ಲಿ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿ ಸಲ್ಲಿಸೋದು ಅಷ್ಟೇ ಅಲ್ಲ, ಬಹಳ ಮುಖ್ಯ ಅಂತ ಅಂದ್ರೆ ತನಿಖಾಧಿಕಾರಿಗಳು ಸ್ಟೇಷನ್ ಅಲ್ಲಿ ಮೇಂಟೈನ್ ಮಾಡೋದಂತ SHD ಇಂದ ಹಿಡಿದು ಅವರನ್ನು ಪರ್ಸನಲ್ ನೋಟ್ಬುಕ್ ಅಂತ ಹಿಡಿದು ಠಾಣಾ ಸಿಬ್ಬಂದಿಗಳು ಏನೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಅವ್ರ ನೋಟ್ಬುಕ್ ಗಳಲ್ಲಿ ಕೂಡ ಅವರವರ ಈ ಕೊಲೆಗೆ ಸಂಬಂಧಪಟ್ಟಂತ ತನಿಖಾ ಹಂತದ ವಿವರಗಳನ್ನೆಲ್ಲ ನಮೂದಿಸ್ಕೊಂಡಿರ್ಬೇಕಾಗ್ತದೆ. ಯಾಕೆಂದ್ರೆ ನಾಳೆ ದಿವಸ ಡಿಫೆನ್ಸ್ ಕೌನ್ಸಿಲ್ ಏನ್ ಮಾಡ್ತಾರೆ, ಪ್ರತಿಯೊಬ್ಬರನ್ನು ಕೂಡ ಪ್ರತಿಯೊಂದು ಹಂತದ ವಿಚಾರಣೆಯನ್ನು ಕೂಡ ಮಾಡಿ ಅವ್ರನ್ನ ಬಹಳ ಗೊಂದಲಕ್ಕೊಳಗೆ ಮಾಡೋ ಸಾಧ್ಯತೆ ಇರ್ತದೆ. ಅವರ ಉದ್ದೇಶ ಒಂದೇ ಇರ್ತದೆ, ಆರೋಪಿಗಳನ್ನ ಅವರ ಆರೋಪದಿಂದ ಮುಕ್ತಗೊಳಿಸೋದೇ ಅವ್ರ ಕರ್ತವ್ಯ ಆಗಿರ್ತದೆ. ಯಾಕೆಂದ್ರೆ ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಏನ್ ಮಾಡ್ತೀವಿ, ಪ್ರಥಮ ವರ್ತಮಾನ ಬಂದಿದ್ದರಿಂದ ನೀವೇನ್ ಹೇಳಿದ್ರಿ, ಈಗ ನಮ್ಮ 200 ಚಿಲ್ಲರೆ ಎವಿಡೆನ್ಸ್, ಮೆಟೀರಿಯಲ್ ಎವಿಡೆನ್ಸ್ ಇರ್ಬೋದು, ಫಿಸಿಕಲ್ ಎವಿಡೆನ್ಸ್ ಇರ್ಬೋದು, ಸರ್ಕಮ್ಸ್ಟೆನ್ಷಿಯಲ್ ಇರ್ಬೋದು, ಡೈರೆಕ್ಟ್ ಎವಿಡೆನ್ಸ್ ಇರ್ಬೋದು, ಇಂಡೈರೆಕ್ಟ್ ಎವಿಡೆನ್ಸ್ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿ ಈ ರೀತಿ ಎಲ್ಲಾ ರೀತಿ ಎವಿಡೆನ್ಸ್ ಗಳನ್ನ ಸಂಗ್ರಹ ಮಾಡಿ ಅವರವರ ಅಪರಾಧ ಕೃತ್ಯಕ್ಕೆ ತಕ್ಕಂತೆ ಆರೋಪಗಳನ್ನು ಹೊರಿಸಿ ದೋಷಾರೋಪಣಾ ಪಟ್ಟಿಯನ್ನು ನಾವು ಸಲ್ಲಿಸಬೇಕಾಗ್ತದೆ. ಈ ಹಂತದಲ್ಲಿ ನಮ್ಗೆ ಇವರೆಲ್ಲ ಹೇಳ್ದಂಗೆ ಇದು ನಮ್ಮ ವಕೀಲರು ರೋಹಿತ್ ಅವರು ಮತ್ತು ದಿಲೀಪ್ ಅವರು ಏನ್ ಹೇಳ್ತಾ ಇದಾರೆ ಅದು ಕರೆಕ್ಟ್ ಇದೆ. ಯಾಕೆಂದ್ರೆ ಆರೋಪಿಗಳು ಭೇಟಿ ಮಾಡ್ಲಿಕ್ಕೆ ಸಾಕ್ಷಿಗಳು ಅಂತ ನಾವ್ ಏನ್ ಹೇಳಿದೀವಿ ಮಾಡ್ಕೊಂಡಿದಾರೋ ಅವರೆಲ್ಲ ಹೋಗ್ಬಾರ್ದು ಅಂತ ಏನಿಲ್ಲ, ಹೋಗಿದ್ರೆ ಅವ್ರ ಉದ್ದೇಶಗಳೇನೋ ಅನ್ನೋದು ಕೂಡ ನಾವು ವಿಚಾರಣೆ ಮಾಡ್ತಕ್ಕಂತ ಅಂಶಗಳು ನಡೀತಾ ಇದೆ. ಬಟ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಮ್ಮ ನಟ ವಿನೋದ್ ಅವರು ಹೋಗಿದ್ದಾರೆ, ಜೈಲಿಗೂ ಹೋಗಿದ್ದಾರೆ ಮತ್ತು ಮೃತರ ಮನೆಗೂ ಕೂಡ ಹೋಗಿದ್ದಾರೆ. ಮತ್ತು ಅಲ್ಲಿ ಕೂಡ ಏನೋ ನಮ್ಗೆ ಬಂದ ಮಾಹಿತಿ ಪ್ರಕಾರ ಒಂದು ರಾಜಿ ಮಾಡ್ಕೊಳ್ಳಿಗೂ ಕೂಡ ಕೇಳಿದ್ರು ಅನ್ನೋದು ಒಂದು ಇನ್ಫಾರ್ಮೇಶನ್. ಐ ಡೋಂಟ್ ನೋ ಅದರ ಹೌ ಮಚ್ ಇಟ್ ಇಸ್ ಎಕ್ಸಾಕ್ಟ್ ಆರ್ ನಾಟ್ ಅಂತ ಹೇಳಿ. ಬಟ್ ಆ ತರ ಮಾಡಿದ್ರೆ ಅದನ್ನೆಲ್ಲವನ್ನು ಕೂಡ ಅವರು ಕಂಪ್ಲೇಂಟ್ ನ ಹೇಳಿಕೆ ಮಾಡಿ ಈ ತರ ಬಂದ್ರು, ನಮ್ಮ ಹತ್ರ ಈ ತರ ಡಿಸ್ಕಸ್ ಮಾಡಿದ್ರು ಅಂತ ಹೇಳಿ ಮತ್ತೆ ನ್ಯಾಯಾಲಯದಲ್ಲಿ ಹೋಗಿ ಅವ್ರಿಗೆ ಮತ್ತೆ ಒಂದು 164 ಸ್ಟೇಟ್ಮೆಂಟ್ ಮಾಡ್ಕೋದಾಯ್ತು ತನಿಖಾಧಿಕಾರಿ. ಮಾಡಿದ್ರೆ ಬಹಳ ವೆಯ್ಟ್ಫುಲ್ ಆಗ್ತಿತ್ತು ಆ ತನಿಖೆಗೆ. ಅದೇ ರೀತಿ ಬೇರೆ ಬೇರೆ ರೀತಿಲಿ ಇವ್ರು ಯಾವ ರೀತಿ ರಾಜಿ ಮಾಡ್ಲಿಕ್ಕೆ ಅಥವಾ ಇನ್ನೊಂದು ಕಾರಣಕ್ಕೂ ಯಾವುದೇ ರೀತಿ ಭೇಟಿ ಮಾಡಿದ್ರೆ ಅದನ್ನು ಕೂಡ ಪ್ರತಿ ಹಂತದಲ್ಲೂ ಕೂಡ ತನಿಖಾಧಿಕಾರಿ ಹೋಗಿ ಅವ್ರನ್ನ ಭೇಟಿ ಮಾಡಿ ಮತ್ತು ಅದನ್ನೆಲ್ಲ ಯಾವ ರೀತಿ ಕ್ರಮವನ್ನು ವಹಿಸಲಿಕ್ಕೆ ಸಾಕಷ್ಟು ಅವಕಾಶ ಇದೆ, ಅದನ್ನ ಮಾಡಬಹುದಾಗಿತ್ತು ಮತ್ತು ಮುಂದೆ ಮಾಡ್ಲಿಕ್ಕೂ ಕೂಡ ತುಂಬಾ ಅವಕಾಶ ಇದೆ. ತನಿಖಾಧಿಕಾರಿ ಮಾಡ್ತಾರೆ ಅಂತ ಕೂಡ ಭಾವಿಸ್ಕೊಂಡಿದ್ದೀನಿ ನಾನು. ಈ ಹಂತದಲ್ಲಿ ಪ್ರತಿಯೊಂದು ಹಂತ ಕೂಡ ಮುಖ್ಯ ಆಗುತ್ತೆ. ಇನ್ನೊಂದು ಸಾಕ್ಷಿ ಅಷ್ಟೇ ಅಲ್ಲ, ನಾ ಹೇಳ್ದಂಗೆ ಪ್ರಥಮ ವರ್ತಮಾನ ವರದಿ ಅವರಿಗೆ ಬಂದ ತಕ್ಷಣ FIR ಹಾಕಕ್ ಮೊದಲೇ ಪ್ರಥಮ ವರ್ತಮಾನ ವರದಿ ಬಂತು, ಅದಕ್ಕೆ ಮೊದಲೇ ಅವರೆಲ್ಲ ಏನೇನೆಲ್ಲ ಮಾಡಿದ್ರು, ನಂತರ ಪ್ರಥಮ ವರ್ತಮಾನ ದಾಖಲಿಸಿದ್ರು, ಅವರು ಜಾಗಕ್ಕೆ ಹೋಗಿದ್ದು, ಜಾಗ ಅಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ, ಎಷ್ಟು ದೂರ ಇದೆ, ಯಾವ ರೋಡಲ್ಲಿ ಹೋದ್ರು, ಯಾವ ರೋಡಲ್ಲಿ ಬಂದ್ರು, ಎಷ್ಟು ಟೈಮ್ ತಗೊಳುತ್ತೆ, ಇವೆಲ್ಲವನ್ನು ಕೂಡ ನಮೂದು ಮಾಡ್ಕೊಂಡೇ ಹೋಗ್ಬೇಕಾಗ್ತದೆ. ಅವ್ರಿಗೆ ಪರ್ಸನಲ್ ಡೈರಿಗಳಲ್ಲಿ, ಪರ್ಸನಲ್ SHD ನಲ್ಲಿ ಅವರೆಲ್ಲ ಮೇಂಟೈನ್ ಮಾಡಬೇಕಾಗ್ತದೆ. ಇದೆಲ್ಲವೂ ಕೂಡ ಹೋಗೋ ಸಮಯ ಬ್ರೇಕ್ ಇಂದ ಬಂದ್ಮೇಲೆ ಇದೇ ರಿಮಾಂಡ್ ಇದ್ರಲ್ಲಿ ಒಂದು ಮಿನಿ ಲಾರಿ ಹಾಗೆ ಪಕ್ಕದಲ್ಲಿ ನಿಲ್ಸಿದ್ದ ಮತ್ತೊಂದು ಲಾರಿ, ಇದ್ರ ಬಗ್ಗೆ ಉಲ್ಲೇಖ ಇದೆ. ನಾವು ಮಾಧ್ಯಮದಲ್ಲಿ ಹೇಳ್ತಿದ್ವಿ ಲಾರಿಗೆ ರೇಣುಕಾಸ್ವಾಮಿ ಅವರನ್ನ ಗುದ್ದಿಸಿದ್ರಂತೆ, ಅಷ್ಟು ಹೀನಸ್ಸಾಗಿ ಅಂದ್ರೆ ಅಷ್ಟು ಬರ್ಬರವಾಗಿ ಅವ್ರ ಮೇಲೆ ಅಟ್ಯಾಕ್ ಆಗಿದೆ ಅಂತ ಹೇಳೋ ಸಂದರ್ಭದಲ್ಲಿ ಕೆಳಗಡೆ ಕಾಮೆಂಟ್ ಹೇಳ್ತಿದ್ರು, ನೀವು ಹೋಗಿ ನೋಡಿದ್ರಾ, CC ಕ್ಯಾಮ್ರಾ ನಿಮ್ಮ ಆಫೀಸಿಗೆ ಸಿಕ್ಕಿತ್ತ ಕನೆಕ್ಷನ್, ಈ ರೀತಿಯಾದ ಕಾಮೆಂಟ್ ಬಂದಿತ್ತು. ಬಟ್ ಪೊಲೀಸರ ಕಾಪಿಯಲ್ಲಿ ಇದೆ ಇದು. ಅಂದ್ರೆ ಈ ಪ್ರಕರಣದಲ್ಲಿ ಇಂಥ ಚಿಕ್ಕ ಪುಟ್ಟ ಡೀಟೇಲ್ಸ್ ಕೂಡ ಇರೋದು, ಅಂದ್ರೆ ಲಾರಿ, ಅದ್ರ ಪಕ್ಕದಲ್ಲಿ ಒಂದು ಮಿನಿ ಲಾರಿ, ಇದು ಕೂಡ ಕೃತ್ಯದಲ್ಲಿ ಬಳಕೆಯಾಗಿದ್ದು ಅನ್ನೋದರ ಸ್ಪೆಸಿಫಿಕೇಶನ್ ಇರೋದು. ಪ್ರಕರಣದ ಭೀಕರತೆಯನ್ನ ಹೆಚ್ಚಿಸೋದು ಕೂಡ ಚಾರ್ಜ್ ಶೀಟ್ ಸಬ್ಮಿಷನ್ ಟೈಮಲ್ಲಿ ಇಂಪಾರ್ಟೆಂಟ್ ಆಗುತ್ತಾ, ಅದರ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಆರೋಪಿಗಳಿಗೆ ಆಗಬಲ್ಲಂತಹ ಶಿಕ್ಷೆ ಮೇಲೆ ಪರಿಣಾಮ ಬೀರುತ್ತಾ.